ನಮಸ್ಕಾರ ಎಲ್ಲರಿಗೂ. ಈಗ ನಾನು ಪದ ಸಮೂಹಕ್ಕೆ ಒಂದೇ ಶಬ್ದ ಅದನ್ನು ಇವಾಗ ನಾನು ಅವರಿಗೆ ಕೇಳ್ತಾ ಇದ್ದೀನಿ, ಕ್ವಶನ್ಸ್ ಕೇಳ್ತೇನೆ, ಅವ್ರ ಆನ್ಸರ್ ಹೇಳಬೇಕು. ಹಂಗಂದ್ರೆ ಏನು ಅಂತ ನೋಡುಂಬರ್ರಿ. ಹಾಯ್. ಓಕೆ, ನಿಮ್ಗೆ ನಾನು ಒಂದೆರಡು ಕ್ವಶನ್ ಕೇಳ್ತೇನೆ. ಸ್ವಲ್ಪ ಒಂದೆರಡು ಅಂದರೆ ಕೆಲವೊಂದು ಕೇಳ್ತೀನಿ, ಗೊತ್ತಿಲ್ಲ ಅಂದ್ರೆ ನಾನು ಆನ್ಸರ್ ಹೇಳ್ತೀನಂತೆ. ಪದ ಸಮೂಹಕ್ಕೆ ಒಂದೇ ಶಬ್ದ ಅಂತಂದರೆ ಏನು? ಇವಾಗ ನಾನು ಕ್ವಶನ್ ಕೇಳ್ತೇನೆ. ಎಲ್ಲವನ್ನು ಬಲ್ಲವನು ಅಂದರೆ ಯಾರು? ಎಲ್ಲದನ್ನು ತಿಳಿದಿರ್ತಕ್ಕಂಥವನು ಯಾರು ಗೊತ್ತೈತಿ? ಎಲ್ಲವನ್ನು ಬಲ್ಲವನು ನಿಮ್ಗೆ ಗೊತ್ತಿಲ್ಲ, ನಾ ಹೇಳಿ. ಎಲ್ಲವನ್ನು ಬಲ್ಲವನು ಸರ್ವಜ್ಞ. ಓಕೆ, ಎಲ್ಲವನ್ನು ಬಲ್ಲವನು ಯಾರು? ಸರ್ವಜ್ಞ. ಇದನ್ನು ತಿಳ್ಕೊಬೇಕು. ಕೇಳ್ತಾರೆ ಎಲ್ಲ ಕ್ವಶನ್ ಆನ್ಸರ್ ನಿಮ್ಗೆ. ಎಲ್ಲವನ್ನು ಬಲ್ಲವನು ಯಾರು? ಎಲ್ಲರನ್ನು ತಿಳಿದಿರ್ತಕ್ಕಂಥವನು ಯಾರು? ಓಕೆ, ಎಲ್ಲನೂ ಬಲ್ಲವನು ಯಾರು? ಸರ್ವಜ್ಞ. ಓಕೆ, ಇನ್ನೊಂದು ಕೇಳಿ. ವಿದ್ಯೆಯನ್ನು ಕಲಿಸುವವನು ಯಾರು? ಶಿಕ್ಷಕ, ಗುರು. ವಿದ್ಯೆಯನ್ನು ಕಲಿಸೋನು ಯಾರು? ಶಿಕ್ಷಕ. ಆಮೇಲೆ ತುಂಬ ಉದ್ದ ಅಗಲ ಇರುವಂಥದ್ದು ತುಂಬ ಉದ್ದ ಅಗಲವಿರುವಂಥದ್ದು ಏನಂತಾರೆ? ಅವನ ಹೆಸರೇನು? ವಿಶಾಲ. ತುಂಬ ಉದ್ದ ಅಗಲ ಇರ್ತಕ್ಕಂಥದ್ದೇನು? ವಿಶಾಲ ಅಂದರೆ ತುಂಬ ದೊಡ್ಡದು, ತುಂಬ ಉದ್ದ. ಮತ್ತು ನೀನಲ್ಲ, ಹೆಸರು, ನಿಂದ ಹೆಸರೇ ಇಲ್ಲ ಅದು. ವಿಶಾಲ ಅಂದರೆ ಏನು ನೀವು ಕೇಳ್ತಾರೆ. ವಿಶಾಲ ಅಂದರೆ ಏನು ಅಂತ ಕೇಳ್ತಾರೆ. ವಿಶಾಲ ಅಂದರೆ ಏನಂದ್ರೆ ತುಂಬ ಉದ್ದ ಅಗಲ ಇರುವಂಥದ್ದು ಆತ. ಈಗ ಎಲ್ಲರೂ ಕೇಳ್ತಾರೆ ಸರ್ವಜ್ಞ ಅಂದರೆ ಏನಂತ ಕೇಳ್ತಾರೆ. ಸರ್ವಜ್ಞ ಅಂತಂದ್ರೆ ಎಲ್ಲವನ್ನೂ ಬಲ್ಲವನು ಅಂತ ಹೇಳ್ಬೋದು. ಶಿಕ್ಷಕ ಅಂದರೆ ಏನು? ಶಿಕ್ಷಕ ಅಂದರೆ ಯಾರು? ವಿದ್ಯೆಯನ್ನು ಕಲಿಸುವವನೇ ಶಿಕ್ಷಕ. ಓಕೆ, ರಥವನ್ನು ನಡೆಸುವವನು ಯಾರು? ಸಾರಥಿ. ಯಾರು? ಸಾರಥಿ. ನಿಮಗೆ ಗೊತ್ತಿಲ್ಲವಲ್ಲ, ತಿಳ್ಕೊಳ್ಳಿ, ನಾ ಹೇಳ್ಕೊಡ್ತೀನಿ ಆಯ್ತಾ. ಇದೇನೆ ರಥವನ್ನು ನಡೆಸೋನು ಯಾರು? ಸಾರಥಿ. ಜೋರು ಹೇಳ್ರಿ, ಯಾರು? ಯಸ್, ವೆರಿ ಗುಡ್. ಇನ್ನೊಂದು ಕೇಳಿ. ಮನೆ ಮಾಡಿಕೊಂಡು ಇರುವವ ಏನಂತಾರ? ಮನೆ ಮಾಡ್ಕೊಂಡು ಇರ್ತಾನಲ್ಲ ಅವನಿಗೆ ಏನಂತಾರ? ಮನೆಗೆ ಇನ್ನೊಂದು ಅಕ್ಷರ ಏನಂತಾರ? ಗೃಹಸ್ಥ. ಮನೆಯಿಂದ ಮಾಡಿಕೊಂಡು ಇರೋವನಿಗೆ ಏನಂತಾರ? ಗೃಹಸ್ಥ. ಓಕೆ, ಅಂಡರ್ಸ್ಟ್ಯಾಂಡ್. ಆಮೇಲೆ ಮಾತಿಗೆ ಜಗಳ ಮಾಡುವವ. ಮಾತು ಜಗಳ ಮಾಡ್ತಾರಲ್ಲ ಅವನಿಗೆ ಏನಂತಾರ? ಬರೀ ನೋಡ್ರು ಜಗಳ ಮಾಡ್ತಾರಪ್ಪ, ಜಗಳಗಂಟ. ಏನಂತಾರ? ಜಗಳಗಂಟ. ಖರ್ಚು ಮಾಡದೆ ಕೂಡು ಹಾಕುವವನು. ಖರ್ಚು ಮಾಡೋಂಗಿಲ್ಲ, ಎಷ್ಟಿದ್ದದ ನೋಡಿ, ಏನೋ ಅಂತಾರಲ್ಲ, ಏನಂತ ಇದು ಕನ್ನಡದಾಗೆ? ಜಿಪುಣ. ಎಷ್ಟು ಜಿಪುಣ, ಎಷ್ಟು ಕಂದಿಸದ ನೋಡು. 1 ರೂಪಾಯಿನ ಖರ್ಚು ಮಾಡೋಂಗಿಲ್ಲ. 1 ರೂಪಾಯಿ ಖರ್ಚು ಮಾಡೋಕ್ಕೆ ಎಷ್ಟು ಹಿಂದೆ ಮುಂದೆ ನೋಡ್ತಾನೆ ನೋಡು ಅಂತೀರಿಲ್ಲ, ಅದು. ಖರ್ಚು ಮಾಡದೇ ಇರೋವನಿಗೆ ಏನಂತಾರೆ? ಜಿಪುಣ. ಜಗಳ ಬರೀ ಯಾವ ನೋಡ್ರು ಜಗಳ ಮಾಡೋ, ಮಾತಿಗೆ ಈಟಿಟಕ್ಕೆ ಜಗಳ ಮಾಡಿ ಜಗಳಗಂಟ ಅಂತಾರೆ. ಎಷ್ಟು ಜಗಳಗಂಟ ಅದ ನೋಡಿ, ಎಷ್ಟು ಜಗಳಗಂಟೆ ಅದ ನೋಡು ಅಂತಾರಲ್ಲ ಅದು. ಓಕೆ, ಇನ್ನೊಂದು ಕೇಳಿ. ಗುರುವಿನಲ್ಲಿ ಪೂಜ್ಯ ಭಾವನೆ ಉಳ್ಳವನು ಏನಂತಾರೆ? ಗುರುಭಕ್ತ. ಹೌದಿಲ್ಲ? ಪ್ರಪಂಚದಿಂದ ವಿರಕ್ತಿ ತಳೆದವ ಬೈರಾಗಿ. ಏನೋ? ಬೈರಾಗಿ. ಇನ್ನೊಂದು, ಬದುಕಿದ್ದರೂ ಸತ್ತಂತೆ ಇರುವವನು. ಬದುಕಿದ್ದು ಸತ್ತಂತೆ ಇರುವವನು ಏನಂತಾರ? ಜೀವನ್ಮೃತ. ಈಗ ಬದುಕಿದ್ದು ಸತ್ತಂಗ ಅಂದ್ರೆ ಏನು ಕೆಲಸ ಮಾಡಂಗಿಲ್ಲ, ಒಟ್ಟು ಎದಕ್ಕೂ ಉಪಯೋಗ ಇಲ್ಲ. ಏನು ನೋಡು, ಬದುಕಿದ್ದು ಹುಟ್ಟಿದ ವೇಸ್ಟ್ ನೀನು, ಬದುಕಿದ್ದು ಸತ್ತಂಗ ನೀನು, ಎದಕ್ಕೂ ಯೂಸ್ ಆಗಂಗಿಲ್ಲ ನೀನು. ಏನು ಹೇಳಿದ ಕೆಲಸ ಮಾಡೋದಿಲ್ಲ ಅಂತಲ್ಲ, ಬದುಕಿದ್ದು ಸತ್ತಂಗ ಅಂತಂದರೆ ಜೀವನ್ಮೃತ. ಓಕೆ, ಇನ್ನೊಂದು ಕೇಳಿ. ದೇಶದ ಬಗ್ಗೆ ಕಾಳಜಿ ಇಟ್ಟುಕೊಂಡು ದುಡಿಯುವವನು ಏನಂತಾರೆ? ದೇಶದ ಬಗ್ಗೆ ಕಾಳಜಿ ಇಟ್ಟುಕೊಂಡು ದುಡಿಯುವವನು ದೇಶಭಕ್ತ. ದೇಶದ ಬಗ್ಗೆ ಕಾಳಜಿ ಇಟ್ಕೊಂಡು ಯಾರು ಹೇಳ್ತೀರಿ? ದುಡಿಯುವವನು ದೇಶಭಕ್ತ. ಏನು ಹೇಳೋ? ಓಕೆ. ಮೊದಲೇ ಸಿಟ್ಟಿಗೇಳುವವ. ತುಂಬ ಸಿಟ್ಟಿರ್ತೈತೆ, ಏನಂತಾರೆ? ಭಾಳ ಇದು ಇತ್ತು ಅವನಿಗೆ, ಇದು ತುಂಬ ಸಿಟ್ಟು ಅವನಿಗೆ, ಕೋಪ. ಏನಂತಾರಲ್ಲ, ಏನೋ ಅಂತಾರಲ್ಲ, ಮುಂಗೋಪ. ಯಾವಾಗ ನೋಡ್ರಿ ಸಿಟ್ಟು ಸಿಕ್ಕಾಪಟ್ಟೆ, ಅದಕ್ಕೇನಂತಾರೆ? ಮುಂಗೋಪ.
ಹೃದಯದ ಭಾವಗಳನ್ನು ಬಡಿದೆಪ್ಪಿಸುವ ಹಾಡು ಯಾವುದು? ಭಾವಗೀತೆ. ಇನ್ನೊಂದು ಕೇಳಿ. ಕಟ್ಟಿಗೆಯ ಕೆಲಸ ಮಾಡುವವ ಏನಂತಾರೆ? ಈಗ ಬಡಿಗೆರಂತಾರಲ್ಲ ಅವರು. ಕಲ್ಲಿನಲ್ಲಿ ವಿಗ್ರಹವನ್ನು ರಚಿಸೋವನಿಗೆ ಏನಂತಾರ? ಕಲ್ಲಿಂದ ಕೆತ್ತನಲ್ಲ, ಏನಂತಾರ ಅವನಿಗೆ? ಮೂರ್ತಿಗಳನ್ನೆಲ್ಲ ವಿಗ್ರಹಗಳನ್ನೆಲ್ಲ ಕಲ್ಲಿಂದ ಕೆತ್ತಲ್ಲ, ಏನಂತಾರ? ಶಿಲ್ಪಿ. 3 ತಿಂಗಳಿಗೊಮ್ಮೆ ಬರುವ ಪತ್ರಿಕೆ? ತ್ರೈಮಾಸಿಕ ಪತ್ರಿಕೆ. ಕಾಲೇಜಿನಲ್ಲಿ ಕೊಡುವ ಶಿಕ್ಷಣ? ಉಚ್ಚ ಶಿಕ್ಷಣ. ಏನು? ಉಚ್ಚ ಶಿಕ್ಷಣ. ಬಹಳ ಎತ್ತರವಾದುದು? ಅತ್ಯುನ್ನತ. ಏನು? ಅತ್ಯುನ್ನತ. ಒಂದೇ ಸಮನೆ ದುಡಿಯುವವನು? ಸತತ್. ಏನು ಹೇಳ್ರಿ, ಗೊತ್ತು? ಸತತೋದ್ಯೋಗಿ. ಒಂದೇ ಸಮನೆ ಯಾವಾಗ ನೋಡ್ರು ಬರೀ ಕೆಲಸ ಮಾಡ್ಕೊತಾನೆ ದುಡ್ಕೊಂತಾನೆ ಇರೋದು. ಬಹಳ ಮಾತಾಡೋವನಿಗೆ ಏನಂತಾರ? ವಾಚಾಳಿ. ಏನಂತಾರ? ಗೊತ್ತಿತ್ತು ನಿಂಗೆ? ಗೊತ್ತಿಲ್ಲ. ಸೈನಿಕರು ಹೋರಾಡುವ ಸ್ಥಳ ಯಾವುದು? ಯುದ್ಧ ಭೂಮಿ. ಸೈನಿಕರು ಹೋರಾಡುವ ಸ್ಥಳ ಯಾವುದು? ಯುದ್ಧ ಭೂಮಿ. ಸಮಯಕ್ಕೆ ಸರಿಯಾಗಿ ನಡೆದುಕೊಳ್ಳುವವ ಯಾರು? ಸಮಯ ಪ್ರಜ್ಞ. ಇನ್ನೊಂದು, ಲಂಚವನ್ನು ಪಡೆಯುವವ? ಶ್ರೀಮಂತ. ಲಂಚಗುಳಿ. ಔಷಧಕ್ಕೆ ಉಪಯೋಗವಾಗುವ ಗಿಡ ಬಳ್ಳಿ ಯಾವುದು? ವನಸ್ಪತಿ. ಯಾವ್ದ? ವನಸ್ಪತಿ. ಹೌದಿಲ್ಲ? ಇವನ್ನೆಲ್ಲ ತಿಳ್ಕೊಬೇಕು ನೀನು ಎಲ್ಲರೂ. ಏನ ತಿಳಿತು? ಇವೆಲ್ಲ ತುಂಬ ಇಂಪಾರ್ಟೆಂಟ್. ಇವೆಲ್ಲ ಎಕ್ಸಾಮ್ಸ್ಗೆ ಬರ್ತಾವೆ, ಎಲ್ಲ ತಿಳ್ಕೊಬೇಕು. ಇದನ್ನು ನಾನು ನಿಮ್ಗೆ ಬರೆಸ್ತೇನೆ ಅಂತ. ನನ್ನ ಕಡೆ ನೋಟ್ಸ್ ಇದೆ ಗ್ರಾಮರದು, ಇದೆ ನೋಡ್ರಿ. ಇವೆಲ್ಲ ತುಂಬ ಇಂಪಾರ್ಟೆಂಟು. ಎಲ್ಲರೂ ಕೂಡ ಇದನ್ನೇ ನೋಡಿ ಬರ್ಕೋಬೋದು. ಇದನ್ನು ನಾನು ನಿಮಗೆ ಬರೆಸ್ತೀನಿ, ಬರ್ಕೋಬೇಕು. ಓಕೆ? ನಿನ್ನೆಲ್ಲ ವಿರುದ್ಧಾರ್ಥಕ ಪದ ಎಲ್ಲ ಬರ್ಕೊಂಡ್ರಲ್ಲ? ಹಾಂ, ಅವನ್ನ ಮರೆಯೋಂಗಿಲ್ಲ, ನೆನ್ಪಿಟ್ಕೋಬೇಕು. ಇಲ್ಲಿ ಬರೆದಿಟ್ಟೆ ಅಲ್ಲಿ ಹಿಂಗತ್ತು ಮುಚ್ಚಿಟ್ಟೆ ಅನ್ನೋಂಗಿಲ್ಲ. ಈ ಕಡೆ ಕೇಳಿ ಈ ಕಡೆ ಬಿಡೋದಲ್ಲ. ತಿಳಿತೋ? ಹಾಂ. ಪದ ಸಮೂಹ ಅಂದರೆ ಪದ ಸಮೂಹಕ್ಕೆ ಒಂದೇ ಶಬ್ದ ಅಂದ್ರೆ ಇದು ನೋಡಿರಿ. ಈಕೆ ಹೇಳಿದೆ ನಾ ಎಲ್ಲದನ್ನು. ಈಗ ಎಲ್ಲದನ್ನು ತಿಳಿದವನು ಬಲ್ಲವನು ಯಾರೋ ಸರ್ವಜ್ಞ, ಈ ಥರ ಎಲ್ಲ. ಖರ್ಚು ಮಾಡದೆ ಕೂಡಾಕವನು ಯಾರು? ಜಿಪುಣ. ಹೌದಿಲ್ಲ? ಹಾಂ, ಹೌದಾ ಇಲ್ಲೋ? ಓಕೆ, ನೆಕ್ಸ್ಟ್ ನೋಟ್ಸ್ ಕೊಡ್ತೀನಿ, ಬರ್ಕೋಬೇಕು. ಬಾಯ್ ಎಲ್ರಿಗೂ. ಬಾಯ್ ಬಾಯ್ ಎಲ್ಲರಿಗೂ.